ಹಾಸನ ಜಿಲ್ಲೆಯ ಹೊಳೆಸಿಪುರ ತಾಲೂಕಿನ ಮಲ್ಲಪ್ಪನಹಳ್ಳಿ ಗ್ರಾಮದ ಈರಪ್ಪ ಎಂಬುವರ ಪುತ್ರ ನಿಂಗರಾಜು ಅವರ ಮನೆಯಲ್ಲಿ ಸೋಮವಾರ ಮಧ್ಯಾಹ್ನ ಫ್ರಿಡ್ಜ್ ಸ್ಫೋಟಗೊಂಡು ಸುಟ್ಟು ಕರಕಲಾಗಿದೆ. ಈ ದಿಢೀರ್ ಬೆಳವಣಿಗೆ ಗ್ರಾಮಸ್ಥರಲ್ಲಿ ಕೆಲ ಹೊತ್ತು ಆತಂಕವನ್ನು ಸೃಷ್ಟಿಸಿತು. ಸೋಮವಾರ ಮಧ್ಯಾಹ್ನ ನಿಂಗರಾಜು ಅವರ ಪತ್ನಿ ಸಂಬಂಧಿಕರ ಮನೆಯ ಗೃಹ ಪ್ರವೇಶಕ್ಕೆ ತೆರಳಿದ್ದ ಕಾರಣ ಮನೆಗೆ ಬೀಗ ಹಾಕಿ ಜಮೀನಿನಲ್ಲಿ ಹಸುಗಳಿಗೆ ಜೋಳದ ಕಡ್ಡಿ ತರಲು ಹೋಗಿದ್ರು. ಈ ವೇಳೆ ಫ್ರಿಡ್ಜ್ ಸ್ಫೋಟಗೊಂಡು ಮನೆ ಹೆಂಚುಗಳು ಹಾರಿ ಹೋಗಿವೆ. ಈ ಸಂದರ್ಭದಲ್ಲಿ ಅಕ್ಕಪಕ್ಕದ ಮನೆಯವರು ಹೆದರಿ ಅಗ್ನಿಶಾಮಕ ಠಾಣೆಗೆ ಫೋನ್ ಮಾಡಿದ್ದಾರೆ. ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ಬೆಂಕಿ ನಂದಿಸಿ ಹೆಚ್ಚಿನ ಅನಾಹುತ ಘಟಿಸದಂತೆ ಕ್ರಮ ಕೈಗೊಂಡಿದ್ದಾರೆ. ಮನೆಯಲ್ಲಿದ್ದ ವಸ್ತುಗಳು ಹಾಗೂ ಮನೆ ಕಪ್ಪು ಮಸಿಯಂತಾಗಿದೆ. ಆದರೆ ಗ್ಯಾಸ್ ಸಿಲಿಂಡರ್ ಹಾಗೂ ಇತರೆ ವಸ್ತುಗಳಿಗೆ ಬೆಂಕಿ ತಾಗದೆ ಮೂಡಿಸಿದೆ. ನಿಮ್ದೆ ಕಚ್ಕೊಂಡಿದ್ದು ನೀ ಪ್ಯಾಡ್ದ ಗೊತ್ತಿದ್ದಲ್ಲ ಬರೀ ಈಗ ಬಂದ ನಾವು ತೋಟ ಹೋದಾಗ ಕಟ್ಟಿ ಕುಯ್ಯಕ್ಕೆ ಅಂತ ನಾನು ಹೇಳಿ ಲೈಟ್ ಇಲ್ವಲ್ಲ ಹಂಗಾಗಿ ಲೈಟ್ ಎಲ್ಲ ಪೂರ್ತಿ ವೈರಿಂಗ್ ಸೂಟ್ ಆಗೈತೆ. ಫ್ರಿಡ್ಜ್ ಸ್ಫೋಟಕ್ಕೆ ಕಾರಣವಾಗುವ ಅಂಶಗಳು. ಫ್ರಿಡ್ಜ್ ಸ್ಫೋಟಕ್ಕೆ ಮುಖ್ಯ ಕಾರಣವೆಂದರೆ ಅದರ ಹಿಂಭಾಗದಲ್ಲಿರುವ ಸಂಕೋಚಕ, ಅತಿಯಾದ ಬಿಸಿಯಾಗುವಿಕೆ, ಸರಿಯಾದ ಗಾಳಿಯ ಸಂಚಾರ ಇಲ್ಲದೆ ಕಂಪ್ರೆಸರ್ ಅತಿಯಾಗಿ ಬಿಸಿಯಾದಾಗ ಅದು ಸ್ಫೋಟಗೊಳ್ಳಬಹುದು. ದೋಷಪೂರಿತ ಕಂಪ್ರೆಸರ್, ಹಳೆಯ ಅಥವಾ ದೋಷಪೂರಿತ ಕಂಪ್ರೆಸರ್ ಗ್ಯಾಸ್ ಅನ್ನು ಸರಿಯಾಗಿ ನಿರ್ವಹಿಸಲು ವಿಫಲವಾದಾಗ ಒತ್ತಡ ಹೆಚ್ಚಾಗಿ ಸ್ಫೋಟಕ್ಕೆ ಕಾರಣವಾಗಬಹುದು. ವಿದ್ಯುತ್ ವ್ಯತ್ಯಯಗಳು ಅಥವಾ ಸರ್ಕ್ಯೂಟ್ ಶಾರ್ಟ್ ಆದಾಗ ಬೆಂಕಿ ಹತ್ತಿಕೊಂಡು ಸ್ಫೋಟ ಉಂಟಾಗಬಹುದು. ಫ್ರಿಡ್ಜ್ನಲ್ಲಿ ಅತಿಯಾದ ವಸ್ತುಗಳನ್ನು ಸಂಗ್ರಹಿಸಿದಾಗ ಗಾಳಿಯ ಸಂಚಾರಕ್ಕೆ ಅಡ್ಡಿಯಾಗ್ತದೆ. ಇದರಿಂದ ಕಂಪ್ರೆಸರ್ ಮೇಲೆ ಒತ್ತಡ ಹೆಚ್ಚಾಗ್ತದೆ. ಕಂಪ್ರೆಸರ್ನಲ್ಲಿರುವ ದಹನಕಾರಿ ಗ್ಯಾಸ್ ಸೋರಿಕೆಯಾಗಿ ವಿದ್ಯುತ್ ಸ್ಪಾರ್ಕ್ನಿಂದ ಬೆಂಕಿ ಹೊತ್ತಿಕೊಳ್ಳಬಹುದು.